ರೈತ ಬಾಂಧವರೇ, ಸಕ್ಕರೆ ಕಾರ್ಖಾನೆಯಲ್ಲಿ ಉಳಿದ ಸ್ಲರಿಯನ್ನು ನಮ್ಮ ಕಬ್ಬಿನ ಹೊಲದಲ್ಲಿ ಬಳಸುವ ಪ್ರಯೋಜನಗಳು ಏನೆಂದು ತಿಳಿದುಕೊಳ್ಳೋಣ. ಸಕ್ಕರೆ ಕಾರ್ಖಾನೆಯಿಂದ ಲಭ್ಯವಾಗುವ ಈ ಉಳಿದ ಸ್ಲರಿಯನ್ನು ನಮ್ಮ ಕಬ್ಬಿನ ಬೆಳೆಗೆ ಬಳಸುವುದರಿಂದ ಹಲವಾರು ಪ್ರಯೋಜನಗಳಿವೆ. ಈ ಸ್ಲರಿಯನ್ನು ನಿಮ್ಮ ಕಬ್ಬಿನ ಹೊಲದಲ್ಲಿ ಬಳಸುವುದರಿಂದ ಬೆಳೆಗೆ ಜೈವಿಕ ಪೋಷಕಾಂಶಗಳನ್ನು ಒದಗಿಸುತ್ತದೆ ಮತ್ತು ಬೆಳೆಯ ಅಭಿವೃದ್ಧಿಗೆ ಸಹಕಾರಿಯಾಗುತ್ತದೆ. ಈ ಸ್ಲರಿ ನಮ್ಮ ಹೊಲದಲ್ಲಿ ಬಳಸೋದರಿಂದ ಲಾಭಗಳು ಏನೇನು ಅಂತ ನೋಡೋಣ. ಅದರಲ್ಲಿ ಮೊದಲನೇದಾಗಿ ಮಣ್ಣಿನ ಚೌಕಟ್ಟನ್ನು ಉತ್ತಮಗೊಳಿಸುತ್ತದೆ ಮತ್ತು ಭೂಮಿಯಲ್ಲಿ ತೇವಾಂಶ ಕಾಪಾಡಲು ಸಹಾಯ ಮಾಡುತ್ತದೆ. ಎರಡನೇದು ಸಜೀವ ಗೊಬ್ಬರವನ್ನು ಬೆಳೆಗೆ ಒದಗಿಸುತ್ತದೆ. ಅದರಲ್ಲಿ ಸಾವಯವ ಕಾರ್ಬನ್, ನೈಟ್ರೋಜನ್, ಫಾಸ್ಫರಸ್ ಮತ್ತು ಪೊಟ್ಯಾಷಿಯಂ ಹಾಗೆ ಮುಂತಾದ ಲಘು ಪೋಷಕಾಂಶಗಳಿಂದ ಬೆಳೆ ಸಮೃದ್ಧಿಗೊಳಿಸುತ್ತದೆ. ಅದೇ ರೀತಿ ಮಣ್ಣಿನ ತೇವಾಂಶ ಉಳಿಸಿಕೊಳ್ಳಲು ಮತ್ತು ಕಳೆ ನಿಯಂತ್ರಣಕ್ಕಾಗಿ ಉತ್ತಮವಾಗಿ ಸಹಾಯ ಮಾಡುತ್ತದೆ ಮತ್ತು ರಾಸಾಯನಿಕ ಗೊಬ್ಬರ ಮೇಲೆ ಅವಲಂಬನೆಯನ್ನು ಕಡಿಮೆ ಮಾಡುತ್ತದೆ ಮತ್ತು ಬೆಳೆಯ ವೆಚ್ಚ ಕಡಿಮೆ ಮಾಡುತ್ತದೆ ಮತ್ತು ಮಣ್ಣಿನ ಪೋಷಕಾಂಶಗಳನ್ನು ಹೆಚ್ಚಿಸುತ್ತದೆ ಮತ್ತು ಅದೇ ರೀತಿ ಮಣ್ಣಿನ ಫಲವತ್ತತೆಯನ್ನು ಹೆಚ್ಚಿಸುತ್ತದೆ. ಕಬ್ಬು ಬೆಳೆಯುವ ರೈತರು ಕಬ್ಬಿನ ಕಾರ್ಖಾನೆಯಿಂದ ಬಂದಿರುವ ಈ ಥರ ಸ್ಲರಿಯನ್ನು ತಮ್ಮ ಕಬ್ಬಿನ ಹೊಲದಲ್ಲಿ ಬಳಸಿಕೊಂಡು ಹೆಚ್ಚಿನ ಇಳುವರಿಯನ್ನು ಪಡಿಬಹುದು. ಅತಿ ಕಡಿಮೆ ಖರ್ಚಿನಲ್ಲಿ ಹೆಚ್ಚಿನ ಇಳುವರಿಯನ್ನು ಪಡೆಯಲು ಉತ್ತಮವಾಗಿ ಸಹಾಯ ಮಾಡುತ್ತದೆ. ಸೊ ಈ ಒಂದು ನಿಮಗೆ ವಿಡಿಯೋ ಇಷ್ಟ ಆದರೆ ನಮ್ಮ ಚಾನಲ್ಗೆ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿ ಮಾಹಿತಿಯನ್ನು ಬರ್ತಾ ಇರುತ್ತೆ ರೈತ ಬಾಂಧವರೇ. ಧನ್ಯವಾದಗಳು.